ಶಿವಮೊಗ್ಗದಲ್ಲಿ ವನ್ಯಜೀವಿ ವೈದ್ಯೆ ಸಮೀಕ್ಷಾ ಸಾವು ಪ್ರಕರಣ ವಿಚಾರ ಸಂಬಂಧಪಟ್ಟಂತೆ ಮೃಗಾಲಯದ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಅಮರಾಕ್ಷರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಎಲ್ಲ ರೀತಿಯ ಪ್ರೋಟೋಕಾಲನ್ನು ಫಾಲೋ ಮಾಡಿದ್ದೀವಿ. 2 ಪಕ್ಷಿಗಳಿಗಷ್ಟೇ ವೈದ್ಯಕೀಯ ಪರೀಕ್ಷೆ ಮಾಡೋದಕ್ಕೆ ಅವಕಾಶ ಇತ್ತು. ನೀರಾನೆಯನ್ನು ಟೆಸ್ಟ್ ಮಾಡೋದಕ್ಕೆ ಅವರಿಗೆ ಯಾವುದೇ ಸೂಚನೆ ಅಂತೂ ಇರಲಿಲ್ಲ. ಈ ಪ್ರಾಣಿಗಳ ಮೇಲಿನ ಪ್ರೀತಿಯಿಂದ ನೀರಾನೆಗೆ ಪರೀಕ್ಷೆ ಮಾಡೋದಕ್ಕೇನೋ ಹೋಗಿದ್ರು ಅನಿಸುತ್ತೆ. ಈ ಹಿಂದೆ ಇದೇ ನೀರಾನೆ ಹಂಸಿನಿ 2 ಮರಿಗಳನ್ನು ಕಳ್ಕೊಂಡಿತ್ತು. ಇದೀಗ 3ನೇ ಮರಿಯ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಕೂಡ ಇದ್ವಿ. ಅವರಾಗಿಯೇ ನೀರಾನೆಯ ದೇಹದ ಉಷ್ಣಾಂಶ ಟೆಸ್ಟ್ ಮಾಡೋದಕ್ಕೆ ಅಂತ ಹೋಗಿದ್ರು. ಈ ಬಗ್ಗೆ ಸಮಗ್ರ ವರದಿಯನ್ನು ತಯಾರಿಸಿ ಸರ್ಕಾರಕ್ಕೆ ಸಚಿವರಿಗೆ ಕೊಡ್ತೀವಿ. ಮೃಗಾಲಯದ ಸಿಬ್ಬಂದಿ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಅಂತ ಮೃಗಾಲಯದ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಅಮರಾಕ್ಷರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಬ್ರು ಇದು ಪ್ರೋಟೋಕಾಲ್ ಬಗ್ಗೆ ನಾನು ಹೇಳೋದೇನು ಅಂತಂದ್ರೆ, ನಾವೆಲ್ಲ ಪ್ರೋಟೋಕಾಲ್ ಫಾಲೋ ಮಾಡಿದ್ದೀವಿ. ನಮ್ಮಲ್ಲಿ ಒಂದು ಝೂ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು ಸಿಸ್ಟಮ್ ಖಂಡಿತ ಇದೆ. ನಮ್ಮಲ್ಲಿ ಇವಾಗ ಪ್ರೆಸೆಂಟ್ಲಿ 3 ಡೆಪ್ಯೂಟಿ RFO ಅಸೈನ್ಡ್ ಇದೆ ನಮಗೆ. ಅದ್ರಲ್ಲಿ 1 ವೇಕೆನ್ಸಿ ಇದೆ. 2 ಡೆಪ್ಯೂಟಿ RFO ಅವರು ನಮಗೆ ಅಲೋಕೇಟ್ ಆಗಿದೆ. ಸೊ 2 ಡೆಪ್ಯೂಟಿ RFO ಅವರಿಗೆ ನಾವು ನೆಸೆಸರಿ ಏನು ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅವರಿಗೆ ಹಂಚಿಕೆ ಮಾಡಿದೀವಿ. ಆಮೇಲೆ ಒಬ್ರು ಡೆಪ್ಯೂಟಿ RFO ವೇಕೆನ್ಸಿ ಇರೋ ಕಾರಣ ನಾವು ಅದನ್ನ ಸಪ್ಲಿಮೆಂಟ್ ಮಾಡಬೇಕು ಅಂತ ನಾವು ZAK ಇಂದ ಸಪೋರ್ಟ್ ತಗೊಂಡು ಎಕ್ಸ್ ಸರ್ವಿಸ್ ಮ್ಯಾನ್ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ವಿ.